ಕಲಬುರಗಿಯ ಕುಮಾರಿ ಆಕಾಂಕ್ಷಾ ಪುರಾಣಿಕ್ ಅವರ ಹೆಸರು ಗಿನ್ನಿಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾದ ಕುರಿತು ಮಾಹಿತಿ ಹಂಚಿಕೊಂಡರು. ಯಾರು ಎಲೆಮರೆಕಾಯಿಯಾಗಿ ದುಡಿತಾರೆ ಅವರನ್ನು ಮುಖ್ಯ ವೇದಿಕೆ ತರ್ತಕ್ಕಂಥ ಕೆಲಸ ನಿಮಗೆಲ್ಲ ಗೊತ್ತಿದೆ. ಭಾಳ ಸುಮಾರು ದಿನಗಳಿಂದ ನಾವು ಮಾಡ್ತಾಯಿದ್ದೀವಿ. ನನ್ನ ಪಕ್ಕಕ್ಕೆ ಕುಂತವರು ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅಂಥೇಳಿ, ಬಹುಶಃ ತಾವೆಲ್ಲ ಹೆಸರು ಕೇಳಿರ್ತೀರಿ. ಆ ವಿದ್ಯಾರ್ಥಿನಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಅನೇಕ ಸಂಗೀತ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂಥ ಒಬ್ಬ ಯುವತಿ. ಸರಿಸುಮಾರು ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ಎಲ್ಲ ಸಂಗೀತ ಸಮಾರಂಭಗಳಲ್ಲಿ ತನ್ನ ಸುಮಧುರ ಕಂಠದಿಂದ ಸಂಗೀತ ಸೇವೆಯನ್ನು ಸಲ್ಲಿಸಿದ್ದು. ಇದಕ್ಕೂ ಹೆಚ್ಚಾಗಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ನಡೆಸ್ತಕ್ಕಂತಹ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಿ ಸಿತಾರ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ಕಲಬುರಗಿ ಯುವತಿ. ಈಗಲ್ಲ, ಮತ್ತು ಈ ಹಿಂದೆ PUC ಬೋರ್ಡ್ದವರು ಏರ್ಪಡಿಸ್ತಕ್ಕಂತಹ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಕರಾಟೆ ವಿಭಾಗದಲ್ಲಿ ಬಂಗಾರದ ಪದಕವನ್ನು ತಗೊಂಡು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿನಿ. ಹೆಮ್ಮೆ ಯಾಕೆ ಅನ್ನಿಸ್ತದಂದರೆ, ನಮ್ಮೂರಿನ ಒಬ್ಬ ಯುವತಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾಳೆ. ಇದನ್ನು ಹೊರತುಪಡಿಸಿ ನಾನು ಕಂಡುಕೊಂಡಂಗೆ ಆಕಾಂಕ್ಷಾ ರಂಗೋಲಿ, ಮೆಹಂದಿ, 4 ಚಕ್ರ ವಾಹನ ಸೇರಿದಂತೆ ಅನೇಕ ವಿಭಾಗಗಳಲ್ಲಿ ತನ್ನನ್ನು ತಾನು ಪರಿಣಿತಿಯನ್ನು ಹೊಂದಿದಂಥ ಒಬ್ಬ ಯುವತಿ. ಮತ್ತು ಸಂಗೀತ ಕ್ಷೇತ್ರದಲ್ಲಿ ಹಾರ್ಮೋನಿಯಂ, ತಬಲಾ, ಗಿಟಾರ್, ವೈಲಿನ್ ಎಲ್ಲವನ್ನು ನುಡಿಸ್ತಕ್ಕಂತಹ ನಮ್ಮೂರಿನ ಒಬ್ಬ ಯುವತಿ ಅಂದರೆ ತಪ್ಪಾಗಲಾರದು. ಈ ಸಂಸ್ಥೆಯು ಅಂದರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯು ನಮ್ಮ ಕಲಬುರಗಿ ಯುವತಿ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅವರ ಹೆಸರನ್ನು ಈ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಈ ಪುಸ್ತಕದಲ್ಲಿ ಅತಿ ಕಡಿಮೆ ಜನರ ಹೆಸರನ್ನು ಪ್ರಕಟ ಆಗ್ತದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ಸಾಧನೆ ಮಾಡಿರ್ತಾರೆ ಮತ್ತು ಅದು ಅದ್ವಿತೀಯ ಸಾಧನೆ ಆಗಿರಬೇಕು ಮತ್ತು ಆ ಸಾಧನೆಗೆ ಅಟೆಸ್ಟೆಡ್ ಆಗಿರಬೇಕು. ಸಾಧನೆ ಭಾಳ ಜನ ಮಾಡಿರ್ತಾರೆ, ಪ್ರಶಸ್ತಿ ತೊಗೊಂಡಿರ್ತಾರೆ, ಆದರೆ ಇಲಾಖೆ ಕೊಟ್ಟಂಥ ಪ್ರಶಸ್ತಿ ಅಥವಾ ಸಾರ್ವಜನಿಕ ಕೊಟ್ಟಂಥ ಪ್ರಶಸ್ತಿಯನ್ನು ಪರಿಗಣಿಸಿ ಈ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈ ಹೆಸರನ್ನು ಸೇರ್ಪಡೆಯಾಗಿದೆ. ಮತ್ತು ವಿಶೇಷತೆ ಏನಂತಂದರೆ, ಕಲಬುರಗಿಯ ಎಲ್ಲಿ ಓದ್ತಕ್ಕಂಥ ಪ್ರೈಮರಿ ಮತ್ತು ಹೈಸ್ಕೂಲ್ ಇಲ್ಲೇ ಓದಿ ನಗರದ ಶ್ರೀಗುರು ಕಾಲೇಜಿನಲ್ಲಿ PUC ಸೈನ್ಸ್ ಮಾಡಿಕೊಂಡು ಪ್ರಸ್ತುತ ಆಕಾಂಕ್ಷಾ ಬೀದರ್ನ ಪೂಜ್ಯ ಲಿಂಗರಾಜಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 1ನೇ ವರ್ಷದ BE ಅನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಒಟ್ಟಾರೆ ಇಲ್ಲಿ ಹೇಳ್ತಕ್ಕಂಥ ವಿಷಯ ಏನಂದರೆ, ನಮ್ಮ ಊರಿನ ಯುವತಿಗೆ ಪ್ರಚಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ. ನಮಸ್ಕಾರ. ನನ್ನ ಸಾಧನೆಯನ್ನು ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ನನ್ನ ಹೆಸರನ್ನು ಆ ಬುಕ್ಕಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರನ್ನು ತುಂಬ ಧನ್ಯವಾದಗಳು ಹೇಳ್ತೇನೆ. ಆಮೇಲೆ ಗುಲ್ಬರ್ಗ ಜನತೆಗೆ ಧನ್ಯವಾದ ಹೇಳುತ್ತೇನೆ, ಯಾಕಂತಂದರೆ ಅವ್ರು ನಂಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಫೀಲ್ಡ್ಸಲ್ಲಿ ಎಲ್ಲೇ ಹೋದ್ರೂ ಸಪೋರ್ಟಿವ್ ಆಗಿ ನನ್ನನ್ನು ಪುಷ್ ಮಾಡಿದ್ದಾರೆ ಎಲ್ಲ ಫೀಲ್ಡಲ್ಲಿ. ಸೊ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನೀವು ಇಲ್ಲಿ ಬಂದಿದ್ದೀರಾ ಎಲ್ಲ ಪ್ರೆಸ್ದವರು, ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ನೆರಳು ಬಿಸಿಲೋ ಎಲ್ಲವೂ ನಿನ್ನದೇ, ನೆರಳು ಬಿಸಿಲೋ ಎಲ್ಲವೂ ನಿನ್ನದೇ, ಇರಲಿ ಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ,